ದೇಶಕ್ಕೆ ಧರ್ಮಕ್ಕೆ ತಾಯಿಗೆ ಘೋಷಣೆ ಕೂಗ್ತಾ ಇರೋದು भारत माता की जय, भारत माता की जय, जिंदाबाद जिंदाबाद आरएसएस जिंदाबाद, जिंदाबाद जिंदाबाद आरएसएस जिंदाबाद, जिंदाबाद जिंदाबाद आरएसएस माता की जय, भारत माता की जय, जिंदाबाद जिंदाबाद जिंदाबाद, जिंदाबाद जिंदाबाद आरएसएस जिंदाबाद, जिंदाबाद जिंदाबाद आरएसएस जिंदाबाद, जिंदाबाद जिंदाबाद आरएसएस जिंदाबाद। ಶ್ರೀವೇಣು ಟಿವಿಎಸ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಶೋರೂಮ್ನಲ್ಲಿ ಪ್ರತಿ ವಾಹನ ಖರೀದಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು. ಇನ್ನು ಆಕರ್ಷಕ ಕೊಡುಗೆಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್, ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833799. आरएसएस, 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 आरएसएस जिंदाबाद, आरएसएस जिंदाबाद, आरएसएस जिंदाबाद, आरएसएस जिंदाबाद, आरएसएस, 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 आरएसएस जिंदाबाद, आरएसएस, 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 मातरम मातरम वंदे मातरम, मातरम मातरम वंदे मातरम, नानो आरएसएस, नानो आरएसएस, नानो आरएसएस, नानो आरएसएस, आरएसएस नामो, आरएसएस नामो, आरएसएस नामो, आरएसएस नानो आरएसएस, नानो आरएसएस, नानो आरएसएस, नानो आरएसएस, नानो आरएसएस, भारत माता की जय, मातरम मातरम वंदे मातरम, मातरम मातरम वंदे मातरम, मातरम मातरम वंदे मातरम, नानो आरएसएस, नावो आरएसएस, नावो आरएसएस, नावो आरएसएस, आरएसएस आरएसएस, आरएसएस, देश की रक्षा कौन करेगा? आरएसएस, आरएसएस, हिंदू की रक्षा कौन करेगा? आरएसएस, आरएसएस, देश की रक्षा कौन करेगा? आरएसएस, आरएसएस, मातरम, मातरम मातरम वंदे मातरम, मातरम मातरम वंदे मातरम, जय भारत आरएसएस जिंदाबाद, ಅಲ್ಲಿ ನೋಡು आरएसएस, ಇಲ್ಲಿ ನೋಡು आरएसएस, ಇಲ್ಲಿ ನೋಡು आरएसएस, आरएसएस आरएसएस जिंदाबाद, मातरम, नो नो आरएसएस, नो आरएसएस, आरएसएस आरएसएस नामो, नो आरएसएस, नो आरएसएस, आरएसएस नामो, भारत माता की जय, आरएसएस, ಎಲ್ಲಿ ನೋಡು आरएसएस, ಮೀಡಿಯಾ ನೋಡು आरएसएस, ಎಲ್ಲಿ ನೋಡು आरएसएस, ಅಲ್ಲಿ ನೋಡು आरएसएस, ತಾತ ನೋಡು आरएसएस, ಎಲ್ಲೆಲ್ಲಿ ನೋಡು आरएसएस, ಎಲ್ಲೆಲ್ಲಿ ನೋಡು आरएसएस, ಭಾರತ್ ಮಾತಾ ಕಿ जय, ಭಾರತ್ ಮಾತಾ ಕಿ जय, ನಾವು आरएसएस, ನಾನು ಆರ್ಎಸ್ಎಸ್ ಆರ್ಎಸ್ಎಸ್ नामो, ಆರ್ಎಸ್ಎಸ್ नामो, ನಾವು आरएसएस, ನಾವು आरएसएस, ನಾವು आरएसएस, ಜಿಂದಾಬಾದ್ आरएसएस ಜಿಂದಾಬಾದ್ आरएसएस, ಜಿಂದಾಬಾದ್ आरएसएस, ನಾವು ಆರ್ಎಸ್ಎಸ್ आरएसएस, आरएसएस, ಆರ್ಎಸ್ಎಸ್ नामो, ಸ್ನೇಹಿತರೆ, ಏನು 1925 ಅಕ್ಟೋಬರ್ 2 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು, ಈ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ದಿವಸಕ್ಕೆ 100 ವರ್ಷ ತುಂಬಿದೆ.
ಈ ಒಂದು ಸುವರ್ಣ ಯುಗದಲ್ಲಿ ಯಾವುದೇ ಪ್ರಪಂಚದಲ್ಲಿ 100 ವರ್ಷ ಪೂರೈಸಿರುವಂತ ಸುಮಾರು 72 ವಿವಿಧ ಸಂಘಟನೆಗಳ ಒಳಗೊಂಡಂತ ಒಂದು ಸಂಸ್ಥೆ ಅಂತಿದ್ರೆ ಪ್ರಪಂಚದಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇದೇ ತಟ್ಟಿ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇರ್ತಾರೆ RSS ಏನ್ ಕೊಡುಗೆ ಅಂತ. ಇಡೀ ಭಾರತ ದೇಶದಲ್ಲಿ ಇವತ್ತು RSS ಅಲ್ಲಿರುವಂತ ಪ್ರತಿಯೊಬ್ಬರು ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು RSS ಇಂದ ಬಂದವರು, ಪ್ರತಿಯೊಬ್ಬರು RSS ಇಂದ ಬಂದಿರೋರು. ವಾಜಪೇಯಿ ಅವರು, LK ಅಡ್ವಾಣಿ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಮುರಳಿ ಮನೋಹರ್ ಜೋಶಿ ಅವರು, ಪ್ರತಿಯೊಬ್ಬರು JP ನಡ್ಡಾ ಅವರು, ಅಮಿತ್ ಶಾ ಅವರು, ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ಮೂಲ RSS ಆಗಿರ್ತದೆ. ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಿಲ್ವಾ? RSS ಇಂದ ಬಂದಂತ ನರೇಂದ್ರ ಮೋದಿ ಅವ್ರ ಕೊಡುಗೆ ಇವತ್ತು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು. ಯಾರೋ ಸಡೆ ಪುಡೆ ಗಿರಾಕಿಗಳು ಮಾತಾಡ್ತಾರೆ, ತಾಕತ್ತಿದ್ರೆ ನಿಮಗ್ ತಾಕತ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ಗೆ, ಪ್ಯಾಲೆಸ್ತೈನ್ ಧ್ವಜ ಹಾರಿಸೋರ್ಗೆ, ಪಾಕಿಸ್ತಾನ ಧ್ವಜವನ್ನ ಇಲ್ಲ ಹಾರಿಸೋರ್ಗೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗೋರ್ಗೆ ನೀವು ಬ್ಯಾನ್ ಮಾಡಬೇಕು. ನಿಮಗೆ ಸಂಘಟನೆ ಮಾಡೋಕೆ ಶಕ್ತಿ ಇಲ್ಲ, ಅಭಿವೃದ್ಧಿ ಮಾಡೋಕೆ ಶಕ್ತಿ ಇಲ್ಲ. ಇವತ್ತು RSS ಈ ತರ ಹೇಳ್ಕೊಂಡು ಎಮರ್ಜೆನ್ಸಿ ಕೂಡ ನಮ್ಮ RSS ನ ಬ್ಯಾನ್ ಮಾಡಿ 2-3 ಸಲ ಬ್ಯಾನ್ ಮಾಡಿ ನಿಮ್ ಕೈ ಸಹಿಸ್ಕೊಳಕ್ ಆಗಿಲ್ಲ. RSS ಅಂದ್ರೆ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನ ಉತ್ಪಾದನೆ ಮಾಡೋ ಒಂದು ಸಂಘ, ವ್ಯಕ್ತಿತ್ವನ ರೂಪುಗೊಳಿಸುವಂತ ಒಂದು RSS ಇದು. ನಿಮಗೆ ತಾಕತ್ತು ದಮ್ಮಿದ್ರೆ ಅಭಿವೃದ್ಧಿ ಮಾಡಿ ತಗೊಳ್ರಿ. ನಿಮಗೆ ತಾಕತ್ತು ದಮ್ಮಿದ್ರೆ RSS ಬ್ಯಾನ್ ಮಾಡಿ ನೋಡಿ, ನಿಮ್ಮ ಕೈಲಿ ಆಗಲ್ಲ. ಇವತ್ತು ಆ ಒಂದು ಭಾಗವಾಗಿ ಏನ್ 100 ವರ್ಷದ ಒಂದು ಸವಿನೆನಪವಾಗಿ ಇಡೀ ದೇಶದಾದ್ಯಂತ ಪಥಸಂಚಲನ ನಡೀತಾ ಇದೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ಬೀದಿಯಲ್ಲಿ ಪಥಸಂಚಲನ ಅಲ್ಲಿ ಗಣವೇಶ ತೊಡ್ಕೊಂಡು ಓಡಿದ್ರೆ, ನನ್ನನ್ನು ಸೇರಿಸಿ, ನಮ್ಮ ಕಾರ್ಯಕರ್ತರನ್ನು ಸೇರಿಸಿ ಈ ಒಂದು ದಿಸೆಯಲ್ಲಿ ನಾವು ಇವತ್ತು ಕೋಲಾರದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಸ್ವಇಚ್ಛೆಯಿಂದ ಎಲ್ಲ ಒಂದು ಬೈಕ್ಗಳ ಮೇಲೆ, ಕಾರುಗಳ ಮೇಲೆ, ನಮ್ಮ ಮನೆಗಳ ಮೇಲೆ ನಾನು RSS ಅಂತ ಒಂದು ಸ್ಟಿಕ್ಕರ್ ಅಭಿಯಾನ, ಈ ಅಭಿಯಾನ ಮಾಡ್ತಾ ಇದ್ದೀವಿ. RSS ಅಂದ್ರೆ ಇವತ್ತು ಕೋಟ್ಯಾಂತರ ಕಾರ್ಯಕರ್ತರು ಸೃಷ್ಟಿಯಾಗಿರುವಂತ RSS ನ ನಿಮ್ಮ ಕೈಯಲ್ಲಿ ನಿಮ್ಮ ಜನ್ಮಗಳ ಎತ್ತಿರಕೊಳ್ಳೋದನ್ನ ಬ್ಯಾನ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇದೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ. ಮುಂದುವರೆದ ಭಾಗವಾಗಿ ಎಲ್ಲ ಮನೆಗಳಲ್ಲಿ, ಎಲ್ಲ ಮನಸ್ಸುಗಳಲ್ಲಿ RSS ಇವತ್ತು ಕಾಂಡವಾಡ್ತಾ ಇದೆ. ಆ ಕಾರಣಕ್ಕೆ ಇವತ್ತೇನು ನೀವು ಸಿದ್ದರಾಮಯ್ಯ ಸರ್ಕಾರ ಬ್ಯಾನ್ ಮಾಡಕ್ಕೆ ಹೊರಟಿದ್ರಿ, ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರದ ಅನುದಾನಿತ ಕಾಲೇಜುಗಳಲ್ಲಿ, ಸ್ಥಳಗಳಲ್ಲಿ ಮಾಡಬಾರ್ದಂತ ನೀವು ತಾಕತ್ತಿಗೆ ನಿಲ್ಲಿಸಿ. ನೀವು 1 ಪಟ್ಟು ನಿಲ್ಲಿಸಿದ್ರೆ ನಾವು 10 ಪಟ್ಟು ನಮ್ಮ ಸ್ವಯಂ ಸೇವಕರನ್ನ ತಯಾರು ಮಾಡೋದು RSS ಶಕ್ತಿ ಇದೆ. ಆ ಒಂದು ಕಾರ್ಯನ ಮಾಡಿ ಯಶಸ್ವಿ ಆಗ್ತೀರಂತ ಈ ಮೂಲಕ ನಮ್ಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.